ಆತ್ಮೀಯರೇ ನಮಸ್ಕಾರ. ನಾವು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಮೊದಲ ಅಧ್ಯಾಯ ಶೈಕ್ಷಣಿಕ ಮನೋವಿಜ್ಞಾನದ ಪರಿಚಯ. ಈ ಒಂದು ಅಧ್ಯಾಯದ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಈಗಾಗಲೇ 1.1, 1.2 ಮತ್ತು 1.3 ಈ 3 ಅಂಶಗಳ ಕುರಿತು ತಿಳಿದುಕೊಂಡಿದ್ದೀವಿ. ಮತ್ತು 1.4 ಮನೋವಿಜ್ಞಾನದ ಪಂಥಗಳು ಅಥವಾ ವಾದಗಳು, ಸ್ಕೂಲ್ಸ್ ಆಫ್ ಸೈಕಾಲಜಿ ಅಂತ ಹೇಳಿ ಒಂದು ಅಂಶದಲ್ಲ, ಇದ್ರ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಇದರಲ್ಲಿಯೂ ಕೂಡ ನಾವು ವಿಶೇಷವಾಗಿ 6 ಪ್ರಮುಖವಾದಂತಹ ಪಂಥಗಳ ಕುರಿತು ನಾವು ಅಭ್ಯಾಸ ಮಾಡಿದ್ದೀವಿ. ಮೊದಲನೇದು ಸಂರಚನಾವಾದ, ಎರಡನೇದು ಕ್ರಿಯಾವಾದ, ಮೂರನೇದು ವರ್ತನವಾದ, ನಾಲ್ಕನೇದು ಮಾನವತಾವಾದ, ಐದನೇದು ಗೆಸ್ಟಾಲ್ಟ್ ವಾದ ಮತ್ತು ಕೊನೆಯ ಅವಧಿಯಲ್ಲಿ ಮನೋವಿಶ್ಲೇಷಣಾವಾದ ಸೈಕೋ ಅನಾಲಿಸಮ್ ಕುರಿತು ನಾವು ಈಗಾಗಲೇ ಅಭ್ಯಾಸ ಮಾಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ನಾವು ಜ್ಞಾನಾತ್ಮಕವಾದ ಅಥವಾ ಕಾಗ್ನಿಟಿವಿಸಮ್ ಅಂತ ಹೇಳಿ ಏನ್ ಕರಿತೀವಲ್ಲ, ಇದ್ರ ಕುರಿತು ಅಭ್ಯಾಸ ಮಾಡೋಣ. ಈ ಒಂದು ಜ್ಞಾನಾತ್ಮಕವಾದ ಅಥವಾ ಜ್ಞಾನಾತ್ಮಕ ಪಂಥದ ಕುರಿತು ಯಾವೆಲ್ಲ ಅಂಶಗಳನ್ನ ನಾವು ತಿಳಿದುಕೊಳ್ತೇವೆ ಅಂತಂದ್ರೆ, ಮೊದಲನೇದಾಗಿ ನೋಡೋದಾದ್ರೆ ಇದರ ಪೀಠಿಕೆ ಕುರಿತು ನಾವು ತಿಳ್ಕೊಳ್ತೀವಿ, ಪರಿಚಯವನ್ನು ಮಾಡ್ಕೊಳ್ತೀವಿ. ಎರಡನೇದು ಇದರ ಅರ್ಥ, ಜ್ಞಾನಾತ್ಮಕವಾದ ಅಂತಂದ್ರೆ ಏನು ಅನ್ನೋದರ ಅರ್ಥವನ್ನು ನೋಡ್ಕೊಳ್ತೀವಿ. ಈ ಜ್ಞಾನಾತ್ಮಕವಾದದ ಮುಖ್ಯ ಕಲ್ಪನೆ ಏನದ ಅನ್ನೋದನ್ನ ನೋಡ್ಕೊಳ್ತೀವಿ. ಜ್ಞಾನಾತ್ಮಕವಾದದ ಲಕ್ಷಣಗಳೇನದಾವ ಅದನ್ನ ನೋಡ್ತೀವಿ. ಆಮೇಲೆ ಈ ಜ್ಞಾನಾತ್ಮಕವಾದದ ಸಿದ್ಧಾಂತಗಳನ್ನ ಯಾವ ವಿಧಾನಗಳಲ್ಲಿ ಬಳಕೆ ಮಾಡ್ತಾರೆ ಅನ್ನೋದನ್ನ ನೋಡ್ತೀವಿ. ಆಮೇಲೆ ಇದರ ಪ್ರಾಮುಖ್ಯತೆ ಏನದ, ಆಮೇಲೆ ಇದರ ಗುಣಗಳು, ದೋಷಗಳು ಮತ್ತು ಕೆಲವೊಂದಿಷ್ಟು ಸರಳ ಉದಾಹರಣೆಗಳು ನೋಡ್ತೀವಿ. ಆಮೇಲೆ ಸಮಾರೋಪ. ಈ 10 ಅಂಶಗಳನ್ನ ನಾವು ಅಭ್ಯಾಸ ಮಾಡೋದದ. ಸೊ ತಡ ಮಾಡದೆ ಮೊದಲನೇ ಒಂದು ಅಂಶ ಪರಿಚಯ ಅಂತ ಏನದಲ್ಲ, ಇದ್ರ ಕುರಿತು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮತ್ತು ಈ ಜ್ಞಾನಾತ್ಮಕವಾದ ಅಥವಾ ಜ್ಞಾನಾತ್ಮಕ ಪಂಥ ಇದಲ್ಲ, ಇದು ಯಾವ ರೀತಿ ಬೆಳಕಿಗೆ ಬಂತು, ಬೆಳೆದು ಬಂತು ಅನ್ನೋದನ್ನ ನಾವು ನೋಡೋದಾದ್ರ, ಇದು ಮನೋವಿಜ್ಞಾನದ ಒಂದು ಹೊಸ ಪಂಥ ಆಗ್ಯದ. ಇತ್ತೀಚೆಗೆ ಬೆಳೆದು ಬಂದಂತಹ ಒಂದು ಪಂಥವಾಗ್ಯದ. ಇದು ಮಾನವನ ಉನ್ನತ ಜ್ಞಾನಾತ್ಮಕ ಸಾಮರ್ಥ್ಯಗಳು, ಆಮೇಲೆ ಎರಡನೇ ಅಂಶ ಆ ಮಾನವ ತನ್ನ ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಸಾಮರ್ಥ್ಯ ಏನ್ ಹೊಂದಿದಾನ ಅಥವಾ ಯಾವ ರೀತಿ ಹೊಂದಿದಾನ ಅನ್ನೋದನ್ನ, ಮತ್ತು ಅದರಲ್ಲಿ ಪರಿಪೂರ್ಣತೆ ಸಾಧಿಸಲು ಅವನ ಹೋರಾಟದಲ್ಲಿನ ನಂಬಿಕೆಯಿಂದಾಗಿ ಈ ಒಂದು ಪಂಥ ಏನದಲ್ಲ, ಇದು ಉದಯಿಸಿದ ಅಥವಾ ಪ್ರಾರಂಭವಾಗಿದೆ ಅಂತ ಹೇಳಿ ಕರಿತೀವಿ ನಾವು, ಆಯ್ತಾ. ಸೊ ಈ ಜ್ಞಾನಾತ್ಮಕ ಪಂಥದ ಪ್ರತಿಪಾದಕರು ಏನಿದಾರಲ್ಲ, ಅವರು ಈ 3 ಅಂಶಗಳನ್ನ ಇಟ್ಕೊಂಡಿದ್ದಾರೆ. ಉನ್ನತ ಜ್ಞಾನಾತ್ಮಕ ಸಾಮರ್ಥ್ಯಗಳು, ತನ್ನ ಪರಿಸರದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವಂತ ಸಾಮರ್ಥ್ಯ, ಮಾನವನ ಸಾಮರ್ಥ್ಯ, ಮತ್ತು ಮಾನವ ಪರಿಪೂರ್ಣತೆ ಸಾಧಿಸಲು ಏನೇನ್ ಹೋರಾಟ ಮಾಡಿದನಲ್ಲ ಆತನ ನಂಬಿಕೆಯಿಂದಾಗಿ ಈ ಒಂದು ಪಂಥವನ್ನ ಹುಟ್ಟಿ ಹಾಕಿದಾರ. ಯಾರು ಹೇಳ್ರಿ? ಮನೋವಿಜ್ಞಾನಿಗಳು, ಜ್ಞಾನಾತ್ಮಕ ಪಂಥದ ಪ್ರತಿಪಾದಕರು ಅಂತ ಹೇಳಿ ಕರಿತೀವಿ. ಇನ್ನ ಈ ಒಂದು ಪಂಥ ಏನದಲ್ಲ, ಇದು ಬೆಳೆದು ಬರ್ಲಿಕ್ಕೆ ಮೂಲ ಒಂದು ಕಾರಣದ, ಅದು ಒಂದು ಹಳೆಯ ಸಿದ್ಧಾಂತ ಅಥವಾ ಹಳೆಯ ಪಂಥದ. ಆ ಪಂಥ ಯಾವ್ದಂದ್ರೆ ಗೆಸ್ಟಾಲ್ಟ್ ವಾದಿಗಳ ಜ್ಞಾನಾತ್ಮಕ ದೃಷ್ಟಿಕೋನದಿಂದಾಗಿ ಈ ಒಂದು ಪಂಥ ಹುಟ್ಟಿಕೊಂಡಿತ್ತು ಅಥವಾ ಬೆಳೆದು ಬಂತು ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಅಂತ ತಿಳ್ಕೊಂಡು ಮನೋವಿಜ್ಞಾನಿಗಳು ಹೇಳ್ತಾರ. ಯಾಕಂದ್ರ ಇದೇನ್ ಗೆಸ್ಟಾಲ್ಟ್ ವಾದದ ಸಿದ್ಧಾಂತ ಅದಲ್ಲ, ಅದು 2 ಪ್ರಮುಖ ಅಂಶಗಳ ಕುರಿತು ನಮಗ್ ಮಾಹಿತಿಯನ್ನು ಕೊಡ್ತದ. ಆ 2 ಪ್ರಮುಖ ಅಂಶಗಳು ಯಾವ್ದಂದ್ರೆ ಸಂಪೂರ್ಣ ಮಾನಸಿಕ ಕಾರ್ಯಕ್ಷಮತೆ ಮತ್ತು ಇನ್ನೊಂದು ಒಳನೋಟ ಕಲಿಕೆ ಅಂತ ಹೇಳಿ ಕರಿತೀವಿ. ಈ 2 ಅಂಶಗಳು ಏನಿದಾವಲ್ಲ, ಈ 2 ಅಂಶಗಳು ಕೂಡ ಜ್ಞಾನಾತ್ಮಕ ಪಂಥದಲ್ಲಿ ಕಂಡು ಬರ್ತಾವ. ಹಿಂಗಾಗಿ ಅದಕ್ಕೆ ಒಂದು ಮೂಲ ಪ್ರೇರಣೆ ಅಂತ ಹೇಳಿದ್ರೆ ಗೆಸ್ಟಾಲ್ಟ್ ವಾದ ಅಂತ ಕೂಡ ನಾವು ಹೇಳ್ಬಹುದು ಅಂತ ತಿಳ್ಕೊಂಡು ಮನೋವಿಜ್ಞಾನಿಗಳು ಹೇಳಿದಾರ. ಇನ್ನ ಮುಂದುವರೆದು ಕಾಗ್ನಿಟಿವಿಸಮ್ ಅಥವಾ ಜ್ಞಾನಾತ್ಮಕವಾದ ಅಥವಾ ಜ್ಞಾನಾತ್ಮಕ ಪಂಥ ಅಂತಂದ್ರೆ ನಾವು ಮುಖ್ಯವಾಗಿ 4 ಅಂಶಗಳನ್ನ ನೆನಪಿನಾಗ ಇಟ್ಕೊಳ್ಬೇಕು. ಏನಂತಂದ್ರೆ ಈಗ ನೋಡ ನಿಮ್ಗೆ ಹೇಳ್ಬೇಕಂದ್ರೆ, ಜ್ಞಾನಾತ್ಮಕವಾದ ಅಂತಂದ್ರೆ ಮನುಷ್ಯನು ಅಂದ್ರೆ ನಾವು ನೀವು ಹೇಗೆ ಯೋಚಿಸುತ್ತೇವೆ, ಇದು ಮೊದಲನೇ ಅಂಶ. ಆಮೇಲೆ ಹೇಗೆ ಕಲಿಯುತ್ತೇವೆ, ಎರಡನೇ ಅಂಶ. ಮತ್ತು ಹೇಗೆ ನೆನಪಿಟ್ಟುಕೊಳ್ಳುತ್ತೇವೆ ಮತ್ತು ಹೇಗೆ ಸಮಸ್ಯೆಗಳನ್ನು ಪರಿಹರಿಸುತ್ತೇವೆ ಎಂಬುದನ್ನ ಅಧ್ಯಯನ ಮಾಡುವ ಮನೋವಿಜ್ಞಾನದ ಒಂದು ಶಾಖೆ. ಗೊತ್ತಾಯ್ತಲ್ಲ? ಈ 4 ಅಂಶಗಳನ್ನ ತಾವು ನೆನಪಿಟ್ಕೊಳ್ಬೇಕು. ಈ ಅಂಶಗಳ ಕುರಿತ ಯಾವ್ದು ಹೇಳ್ರಿ? ಜ್ಞಾನಾತ್ಮಕ ಪಂಥ ಏನದಲ್ಲ, ಮನೋವಿಜ್ಞಾನದ ಜ್ಞಾನಾತ್ಮಕ ಪಂಥ ಏನದಲ್ಲ, ಇದು ಅಧ್ಯಯನ ಮಾಡುವಂತ ಒಂದು ಶಾಖೆ ಆಗಿದೆ. ಯಾವ ಹೇಳ್ರಿ? ಒಂದನೇದು ಯೋಚನೆ, ಎರಡನೇದು ಕಲಿಕೆ, ಮೂರನೇದು ನೆನಪಿಟ್ಟುಕೊಳ್ಳುವಿಕೆ ಅಥವಾ ಸ್ಮರಣೆ ಅಂತ ಹೇಳ್ಕೊಳ್ತೀವಿ. ಆಮೇಲೆ 4ನೇದು ಯಾವ್ದಂದ್ರೆ ಸಮಸ್ಯೆಗಳನ್ನ ಪರಿಹರಿಸುವಂತ ಸಾಮರ್ಥ್ಯ, ಎಬಿಲಿಟಿ ಹೇಳ್ತಾ. ಸೊ ಈ 4 ಅಂಶಗಳ ಕುರಿತು ಅಭ್ಯಾಸ ಮಾಡೋದೇನದಲ್ಲ, ಅದಕ್ಕೆ ನಾವ್ ಏನಂತ ಕರಿತೀವಿ ಹೇಳ್ರಿ? ಜ್ಞಾನಾತ್ಮಕವಾದ ಅಂತ ಹೇಳಿ ಕರಿತೀವಿ. ಇನ್ನು ಸರಳವಾಗಿ ಹೇಳ್ಬೇಕಾದ್ರೆ ಆಧುನಿಕ ಮನೋವಿಜ್ಞಾನಿಗಳು ಏನ್ ಮಾಡಿದಾರೆ ಅಂತಂದ್ರ, ನಮ್ಮ ಮನಸ್ಸು ಏನಿರ್ತದಲ್ಲ ಆ ಮನಸ್ಸನ್ನ ಕಂಪ್ಯೂಟರ್ಗೆ ಹೋಲಿಸಿದಾರೆ. ಅಂದ್ರೆ ಕಂಪ್ಯೂಟರ್ ಯಾವ ರೀತಿ ವರ್ಕ್ ಮಾಡ್ತದಲ್ಲ, ಅದೇ ರೀತಿ ಸೇಮ್ ನಮ್ಮ ಮನಸ್ಸು ಕೂಡ ವರ್ಕ್ ಮಾಡ್ತದ ಅಂತ ಹೇಳ್ತಾರೆ. ಉದಾಹರಣೆಗೆ ಕಂಪ್ಯೂಟರ್ ಏನ್ ಮಾಡ್ತದೆ ಹೇಳ್ರಿ? ಕಂಪ್ಯೂಟರ್ ಮಾಹಿತಿಯನ್ನು ಪಡೆದುಕೊಳ್ತದೆ, ಆಮೇಲೆ
ಅದನ್ನ ಪ್ರೊಸೆಸ್ ಮಾಡ್ತದ, ಪ್ರಕ್ರಿಯೆಗೊಳಿಸ್ತದ, ಮತ್ ನಂತರ ಏನ್ ಮಾಡ್ತದ ಹೇಳ್ರಿ, ಉತ್ತರವನ್ನ ನೀಡ್ತದ. ಅದೇ ರೀತಿ ನಮ್ಮ ಮನಸ್ಸು ಕೂಡ ಹೊರಗಿನ ಮಾಹಿತಿಗಳನ್ನ ಪಡಿತದ, ಯೋಚನೆ ಮಾಡ್ತದ. ಪ್ರೊಸೆಸ್ ಅಂತಂದ್ರೆ ಯೋಚನೆ ಮಾಡ್ತದ. ಆಮೇಲೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತದ, ಉತ್ತರವನ್ನು ಕೊಡ್ತದಲ್ಲ. ಇದೇ ಕೆಲಸವನ್ನ ನಮ್ಮ ಮನಸ್ಸು ಕೂಡ ಮಾಡ್ತದ. ಇದ ಜ್ಞಾನಾತ್ಮಕವಾದದ ತಿರುಳು ಅಂತ ಹೇಳಿ ಕರಿತೇವೆ ನಾವು. ಓಕೆ, ಇನ್ ಇದ್ರ ಅರ್ಥವನ್ನ ಹೇಳ್ಬೇಕಾದ್ರೆ ಇನ್ನೂ ಡಿಟೇಲ್ ಆಗಿ ನಾನು ಅದ್ರ ಕುರಿತು ನಾನು ಹೇಳ್ತೇನೆ. ಇನ್ನ ಈ ಪಂಥದ ಪ್ರತಿಪಾದಕರು ಅಥವಾ ಸ್ಥಾಪಕರೇನಿದಾರಲ್ಲ, ಅದು ಒಬ್ಬ ವ್ಯಕ್ತಿ ಇಲ್ಲ, ಹಲವಾರು ವ್ಯಕ್ತಿಗಳು ಈ ಜ್ಞಾನಾತ್ಮಕ ಪಂಥದ ಉದಯಕ್ಕೆ ಕಾರಣಕರ್ತರಾಗಿದ್ದಾರೆ. ಅದರಲ್ಲಿ ಒಬ್ಬರಾದಂತಹ ಎಡ್ವರ್ಡ್ ಟೋಲ್ಮನ್ ಇವ್ರೊಂದ್ ಸ್ವಲ್ಪ ಮೊದಲನೇ ಒಂದು ಹಂತದಲ್ಲಿ ಬರ್ತಾರೆ. ಜ್ಞಾನಾತ್ಮಕವಾದ ಬೆಳವಣಿಗೆ ಆಗ್ತೈತಲ್ಲ, ಅಲ್ಲಿ ಮೊದಲನೇ ಹಂತದಲ್ಲಿ ಬರ್ತಾರೆ ಎಡ್ವರ್ಡ್ ಟೋಲ್ಮನ್ ಅಂತ ಹೇಳಿ. ಇವರು ಮುಖ್ಯವಾಗಿ 3 ಅಂಶಗಳು ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಅಥವಾ ಕಲಿಕಾ ಪ್ರಕ್ರಿಯೆಯಲ್ಲಿ ಉಪಯುಕ್ತವಾಗುವಂತ 3 ಅಂಶಗಳ ಕುರಿತು ಇವರು ಹೆಚ್ಚಿಗೆ ಬೆಳಕನ್ನು ಚೆಲ್ಲಿದಾರ. ಆ ಕ್ಷೇತ್ರದಲ್ಲಿ ವರ್ಕ್ ಮಾಡಿದ್ದಾರೆ. ಯಾವ್ಯಾವ ಅಂತಂದ್ರೆ, ಒಂದನೇದು ಕಲಿಕೆಯ ಮೇಲೆ ಸಾಕಷ್ಟು ವರ್ಕ್ ಮಾಡಿದ್ದಾರೆ. ಎರಡನೇದು ಯೋಚನೆ, ಆಲೋಚನೆ ಅಂತ ಏನದಲ್ಲ ಅದ್ರ ಕುರಿತು ವರ್ಕ್ ಮಾಡಿದ್ದಾರೆ. ಮತ್ ಮೂರನೇದು ಸೃಜನಾತ್ಮಕ ಕಾರ್ಯನಿರ್ವಹಣೆ ಕ್ಷೇತ್ರದಲ್ಲಿ ಇವರು ಮಹತ್ತರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಯಾರು ಹೇಳ್ರಿ? ಎಡ್ವರ್ಡ್ ಟೋಲ್ಮನ್. ಅವರೊಂದು ಪಿಕ್ಚರ್ ಕೂಡ ಇಲ್ಲದ ಎಡ್ವರ್ಡ್ ಟೋಲ್ಮನ್ ಅವ್ರದ, ತಾವು ಗಮನಿಸಬಹುದು. ಇನ್ನ ಈ ಏನು 3 ಅಂಶಗಳನ್ನ ಇವರು ಕೊಟ್ಟಿದಾರಲ್ಲ, ಇವರು ಆರಂಭದಲ್ಲಿ ಎಡ್ವರ್ಡ್ ಟೋಲ್ಮನ್ ಅವರು ಇವರು ಆರಂಭದಲ್ಲಿ ಕೊಟ್ರೆ, ಪ್ರಸ್ತುತ ಜ್ಞಾನಾತ್ಮಕ ಪಂಥ ಏನದಲ್ಲ, ಅಂದ್ರೆ ಇತ್ತೀಚೆಗೆ ಬೆಳೆದು ಬಂದಂತ ಒಂದು ಪಂಥ ಏನದಲ್ಲ, ಅಲ್ಲಿ ಅದರ ಪ್ರತಿಪಾದಕರಲ್ಲಿ ಪ್ರಮುಖರಾದಂತ ವ್ಯಕ್ತಿ ಅಂತಂದ್ರೆ ಸ್ವಿಸ್ನ ಮನೋವಿಜ್ಞಾನಿ ಯಾರತ್ತಂದ್ರೆ ಜೀನ್ ಪಿಯಾಜೆ ಅಂತ ಹೇಳಿ ಬರ್ತಾರೆ. ಇವರು ಮಕ್ಕಳಲ್ಲಿ ಜ್ಞಾನಾತ್ಮಕ ಸಾಮರ್ಥ್ಯಗಳ ವಿಕಾಸ ಯಾವ ರೀತಿ ಆಗ್ತದೆ ಮತ್ತು ಜ್ಞಾನಾತ್ಮಕ ಪ್ರಕ್ರಿಯೆ ಹೇಗೆ ನಡೀತದೆ, 2 ಅಂಶಗಳದಾವ. ಒಂದೇದು ಮಕ್ಕಳಲ್ಲಿ ಜ್ಞಾನಾತ್ಮಕ ಸಾಮರ್ಥ್ಯಗಳ ವಿಕಾಸ ಹೆಂಗಾಗ್ತದೆ, ಡೆವಲಪ್ ಹೆಂಗಾಗ್ತದೆ, ಮತ್ತು ಎರಡನೇ ಅಂಶ ಏನ್ ಹೇಳ್ರಿ, ಈ ಜ್ಞಾನಾತ್ಮಕ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬುದನ್ನ ತಿಳಿಯುವ ಸಲುವಾಗಿ ಅವ್ರು ಹೆಚ್ಚಿನ ಒಂದು ಅಧ್ಯಯನವನ್ನು ಕೈಗೊಂಡಿದ್ದಾರೆ. ಅವರ ಪ್ರಕಾರ, ಯಾರು ಹೇಳ್ರಿ, ಜೀನ್ ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ವಿಕಾಸ ಏನದಲ್ಲ, ಅದು ಮಕ್ಕಳಲ್ಲಿ 4 ಪ್ರಮುಖ ಹಂತಗಳಲ್ಲಿ ಕಂಡು ಬರ್ತದ ಅಂತ ತಿಳ್ಕೊಂಡು ಹೇಳ್ತಾರೆ. ಒಂದು ಮಗು ಹುಟ್ಟಿದ ಕೂಡಲೇ ಸ್ಟಾರ್ಟ್ ಆಗ್ತದೆ ಯಾವ್ದು ಹೇಳ್ರಿ, ಜ್ಞಾನದ ಬೆಳವಣಿಗೆ. ಸೊ ಅದು ಹಂತವಾಗಿ ವಿವಿಧ ವಿಷಯಗಳನ್ನ ತಿಳ್ಕೊಳ್ತಾ ಹೋಗ್ತದ. ಅದಕ್ಕೊಂದು ಇದು ಹೇಳಿದಾರೆ ಅವ್ರು, ಏನ್ ಹೇಳ್ರಿ, 4 ಹಂತಗಳನ್ನ ಹೇಳಿದಾರೆ. ಆ ಮೊದಲನೇ ಹಂತ ಏನದಲ್ಲ, ಅದಕ್ಕೆ ಸಂವೇದನಾಗತಿ ಹಂತ ಅಂತ ಹೇಳಿ ಕರಿತೀವಿ. ಎರಡನೇದು ಕಾರ್ಯಪೂರ್ವ ಹಂತ ಅಂತ ಹೇಳಿ ಕರಿತೀವಿ. ಮೂರನೇದು ಮೂರ್ತ ಕಾರ್ಯಗಳ ಹಂತ, ಮತ್ ನಾಲ್ಕನೇದ ಔಪಚಾರಿಕ ಕಾರ್ಯಗಳ ಹಂತ ಅಂತ ಹೇಳಿ ಕರಿತೀವಿ. ಈ 4 ಹಂತಗಳಲ್ಲಿ ಮಗು ಸಾಕಷ್ಟು ವಿಷಯಗಳನ್ನ ಕಲಿತದ ಮತ್ತು ತನ್ನ ಜ್ಞಾನವನ್ನ ವೃದ್ಧಿ ಮಾಡ್ಕೊಳ್ತದ ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಸಿದ್ಧಾಂತವನ್ನ ನಾವು 2ನೇ ಅಧ್ಯಾಯದಲ್ಲಿ ಬೆಳವಣಿಗೆ ಮತ್ತು ವಿಕಾಸ ಏನದಲ್ಲ, ಅಲ್ಲಿ ನಾವು ಡಿಟೇಲ್ ಆಗಿ ಈ ಜೀನ್ ಪಿಯಾಜೆ ಅವರ ಈ ಸಿದ್ಧಾಂತವನ್ನ ನಾವು ಅಭ್ಯಾಸ ಮಾಡ್ತೀವಿ. ಈಗ ಸದ್ಯದ ಮಟ್ಟಿಗೆ ಇವ್ 4 ಹಂತಗಳು ತಮಗ್ ಗೊತ್ತಿದ್ರೆ ಸಾಕು. ಓಕೆ, ಸೊ ಇನ್ನು ಮುಂದುವರೆದ ಇದರ ಅರ್ಥವನ್ನು ನೋಡ್ಕೊಳ್ಬೇಕಾದ್ರೆ ಅತಿ ಶಾರ್ಟ್ ಆಗಿ ಜ್ಞಾನಾತ್ಮಕ ವಾದ ಅಂತಂದ್ರೆ ಏನು ಅನ್ನೋದು ಒಂದೇ ಒಂದು ಲೈನ್ದಾಗ ನೀವು ತಿಳ್ಕೊಳ್ಳೋದೈತೆ ಅಂತ ತಿಳ್ಕೊಳ್ರಿ. ಜ್ಞಾನಾತ್ಮಕ ವಾದ ಅಂತಂದ್ರೆ ಬೇರೆ ಏನೂ ಅಲ್ಲ, ಮಾನವನ ಮಾನಸಿಕ ಚಟುವಟಿಕೆಗಳ ಅಧ್ಯಯನ. ನಮ್ಮ ಮನುಷ್ಯನಲ್ಲಿ ಏನೇನ್ ನಡೀತದಲ್ಲ ಅದನ್ನ ಅಭ್ಯಾಸ ಮಾಡೋದು ಏನದಲ್ಲ, ಆ ಅಭ್ಯಾಸ ಮಾಡುವಂತಹ ಒಂದು ಶಾಖೆ ಏನದಲ್ಲ, ಅದಕ್ಕೆ ನಾವೇನ್ ಕರಿತೀವಿ ಹೇಳ್ರಿ, ಜ್ಞಾನಾತ್ಮಕ ವಾದ ಅಂತ ಹೇಳಿ ಕರಿತೀವಿ. ಇದು ಏನೇನ್ ಒಳಗೊಂಡಿರ್ತದ ಅಂದ್ರೆ, ಈಗಾಗಲೇ ಹೇಳ್ದಂಗೆ 4 ಅಂಶಗಳು ಹೇಳಿದ್ನಲ್ಲ, ಅದ್ರಾಗ ಇನ್ನಷ್ಟು 2 ಇದಾವ. ಏನಂತಂದ್ರೆ, ಇದು ಯೋಚನೆ, ನಾವು ಯಾವ ರೀತಿ ಥಿಂಕಿಂಗ್ ಯೋಚನೆ ಮಾಡ್ತೀವಿ ಅನ್ನೋದು, ಯೋಚನೆ ಮಾಡಿದ್ದನ್ನ ನೆನ್ಪಿಟ್ಕೊಳ್ತೀವಿ ಅನ್ನೋದು, ಆಮೇಲೆ ನಮ್ಮ ಕಲಿಕೆ ಯಾವ ರೀತಿ ಆಗ್ತದೆ ಅನ್ನೋದು, ಆಮೇಲೆ ಸಮಸ್ಯೆ ಪರಿಹಾರವನ್ನು ಯಾವ ರೀತಿ ನಾವು ಮಾಡ್ತೀವಿ ಅನ್ನೋದು, ಮತ್ತೆ ನಿರ್ಧಾರವನ್ನ ಯಾವ ರೀತಿ ತೆಗೆದುಕೊಳ್ತೀವಿ ಅನ್ನೋದು, ಇಂಥ ಎಲ್ಲಾ ಅಂಶಗಳಿಗೆ ಸಂಬಂಧಿಸಿದಂತೆ ಅಧ್ಯಯನ ಮಾಡೋದು ಶಾಖೆ ಏನದಲ್ಲ, ಅದಕ್ಕೆ ನಾವು ಮಾನವತಾ ಪಂಥ, ಜ್ಞಾನಾತ್ಮಕ ಪಂಥ ಅಥವಾ ಜ್ಞಾನಾತ್ಮಕ ವಾದ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ ಇದ ಅಂತ ತಿಳ್ಕೊಳ್ಳೋಣ. ವಿದ್ಯಾರ್ಥಿಯಲ್ಲಿ ಕಲಿಕೆ ಯಾವ ರೀತಿ ಆಗ್ತದೆ ಅಥವಾ ಅವನ ಜ್ಞಾನ ವೃದ್ಧಿಯಲ್ಲಿ ಈ ಎಲ್ಲಾ ಅಂಶಗಳು ಯಾವ ರೀತಿ ಪಾತ್ರ ವಹಿಸ್ತಾವ ಅನ್ನೋದು ನೋಡೋದೈತೆ ಅಂತ ತಿಳ್ಕೊಳ್ರಿ. ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಒಬ್ಬ ವಿದ್ಯಾರ್ಥಿ ಒಂದು ಪ್ರಶ್ನೆಯನ್ನು ಓದ್ಕೊಳ್ತಾನೆ. ಮೊದಲನೇ ಹಂತದಾಗ ಏನ್ ಮಾಡ್ತಾ ಹೇಳ್ರಿ, ಓದುವುದು 1ನೇ ಹಂತ. ಓಕೆ, ಓದುತ್ತಾನ. 2ನೇ ಹಂತದಲ್ಲಿ ಯೋಚನೆ ಮಾಡ್ತಾನೆ, ಆ ಪ್ರಶ್ನೆಗೆ ಉತ್ತರ ಏನದ ಅನ್ನೋದನ್ನ ಯೋಚನೆ ಮಾಡ್ತಾನೆ. 3ನೇ ಹಂತದಾಗ ಉತ್ತರವನ್ನ ನೆನಪಿಗೆ ತಂದುಕೊಳ್ತಾನ. ಆಮೇಲೆ 4ನೇ ಹಂತದಾಗ ಅದನ್ನ ಬರೆಯುವಂತ ಕೆಲಸದಲ್ಲಿ ತೊಡಗ್ತಾನ. ಸೊ ಈ 4 ಅಂಶಗಳು, ಇವೇನ್ 4 ಅಂಶ ಹಂತಗಳನ್ನ ಉಪಯೋಗಿಸಿದಲ್ಲ, ಅದೆಲ್ಲಾನು ಕೂಡ ಈ ಮೇಲಿನ ಅಂಶಗಳಿಗೆ ಸಂಬಂಧಿಸಿದಂತೆನೆ ಅದ. ಕ್ಲಿಯರ್ ಆಗಿ ನೋಡ್ಕೊಳ್ರಿ. ತಿಳಿತಾ? ಈ ಒಂದು ಪ್ರೊಸೆಸ್ ಏನದಲ್ಲ, ಈಗ ಉದಾಹರಣೆಗೆ 2ನೇ ಉದಾಹರಣೆ ತೆಗೆದುಕೊಳ್ಳೋಣ. ಈಗ ನಾ ಪಾಠ ಮಾಡ್ತಿದ್ದಾನ. ಓಕೆ, ಇದನ್ನ ನೀವು ಕೇಳ್ತೀರಿ, ಅರ್ಥ ಮಾಡ್ಕೊಳ್ತೀರಿ, ಆಮೇಲೆ ನೆನಪಿನಾಗ ಇಟ್ಕೊಳ್ತೀರಿ, ಆಮೇಲೆ ಅದನ್ನ ಒಂದು ನೋಟ್ಬುಕ್ದಾಗ ಬರೆದಿಟ್ಕೊಳ್ತೀರಿ, ಆಮೇಲೆ
ಅದನ್ನು ಓದಿ ಅರ್ಥ ಮಾಡ್ಕೊಂಡಿದ್ದನ್ನ ನೀವು ಪರೀಕ್ಷಾ ಸಮಯದಲ್ಲಿ ನೆನಪು ತೆಗೆದುಕೊಂಡು ಅದನ್ನ ಉತ್ತರವನ್ನು ಸರಿಯಾದದನ್ನ ಟಿಕ್ ಮಾಡ್ತಾರಲ್ಲ, ಈ ಒಂದು ಪ್ರೊಸೆಸ್ ಏನೈತಿಲ್ಲ ಅದಕ್ಕೆ ಏನ್ ಕರಿತೀವಿ ಹೇಳ್ರಿ, ಕಾಗ್ನಿಷನ್ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ನಾಗ. ಇದಕ್ಕ ಜ್ಞಾನಾತ್ಮಕ ಪ್ರಕ್ರಿಯೆ ಅಂತ ಹೇಳಿ ಕರಿತೀವಿ. ಈ ಪಂತ್ ಏನ್ ಹೇಳ್ತದಂದ್ರ ಜ್ಞಾನಾತ್ಮಕ ಪ್ರಕ್ರಿಯೆ. ನಾವು ಹೊಸ ಹೊಸ ವಿಷಯಗಳನ್ನ ಕಲಿತ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು, ಮತ್ತು ಅದನ್ನ ಸಮಯಕ್ಕೆ ಸಂದರ್ಭ ತಕ್ಕಂತೆ ನೆನಪು ತೆಗೆದುಕೊಂಡು ಅದಕ್ಕೆ ಉತ್ತರವನ್ನು ಕೊಡಬೇಕು ಅನ್ನೋದಲ್ಲ, ಈ ಪ್ರೊಸೆಸ್ ಅದ್ ಕುರಿತು ಹೇಳೋದೇನದಲ್ಲ, ಅದೇ ಜ್ಞಾನಾತ್ಮಕವಾದ ಅಂತ ಹೇಳಿ ಕರಿತೀವಿ. ಓಕೆ, ಇನ್ನ ಮುಂದುವರೆದು ಜ್ಞಾನಾತ್ಮಕ ಮನೋವಿಜ್ಞಾನ ಏನದಲ್ಲ, ಈ ಮನೋವಿಜ್ಞಾನ ಮಾನವನ ಆಲೋಚನೆ, ಸ್ಮೃತಿ ಅಂದ್ರೆ ನೆನಪೊಂದಂಗ, ಮತ್ತ ಭಾಷಾ ವಿಕಾಸ, ಪ್ರತ್ಯಕ್ಷ ಅನುಭವಗಳು ಮತ್ತು ಪರಿಕಲ್ಪನೆಗಳ ವಿಕಾಸ, ಈ ಮುಂತಾದ ಮಾನಸಿಕ ಪ್ರಕ್ರಿಯೆಗಳನ್ನ ಅಧ್ಯಯನ ಮಾಡೋದ್ರ ಮೂಲಕ ಇದೇನ್ ಮಾಡ್ತದ ಅಂದ್ರೆ ಇದ್ರ ಮುಖ್ಯ ಕೆಲಸ ಏನಿತ್ತು ಹೇಳ್ರಿ, ಉನ್ನತ ಮಾನಸಿಕ ಕಾರ್ಯಗಳಾದಂತಹ ಒಳನೋಟ ಕಲಿಕೆ ಆಗಬೇಕು, ಸೃಜನಶೀಲತೆ ಡೆವಲಪ್ ಆಗಬೇಕು ಮತ್ತು ಸಮಸ್ಯಾ ಪರಿಹಾರಗಳನ್ನ ಅರಿಯಲು ಪ್ರಯತ್ನಿಸುತ್ತದೆ. ಆ ಮೇಲ್ನೋಟಕ್ಕೆ ಇವೆಲ್ಲಾನು ಕೆಲಸಗಳನ್ನ ಮಾಡ್ತದ, ಬಟ್ ಅಂತಿಮ ಗುರಿ ಏನದ ಹೇಳ್ರಿ, ಅಂತಿಮ ಗುರಿ ಏನದ, ಉನ್ನತ ಮಾನಸಿಕ ಕಾರ್ಯಗಳಾದಂತಹ ಒಳನೋಟ. ಒಳನೋಟ ಅಂತಂದ್ರೆ ಈಗಾಗಲೇ ನಾವು ಗೆಸ್ಟಾಲ್ಟ್ ವಾದವನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಹೇಳಿದೆ ನಾನು, ಒಳನೋಟ ಯಾವ ರೀತಿ ಒಳನೋಟ ಕಲಿಕೆ ಆಗ್ತದ ಅನ್ನೋದು ಹೇಳಿದೆ. ಒಂದು ಸಮಸ್ಯೆ ಎದುರೇ ಆದ ಕೂಡಲೇ ಅದಕ್ಕೆ ಪರಿಹಾರವನ್ನು ಸೂಚಿಸಬೇಕಾದ್ರೆ ಒಳನೋಟ ಆಗ್ತದೆ ಅಂತ ತಿಳ್ಕೊಂಡು ಹೇಳಿದೆನಲ್ಲ. ಸೊ ಇದನ್ನ ಅರಿಯುವಂತ ಕೆಲಸವನ್ನ ಮಾಡೋದೇನದಲ್ಲ, ಅದ ಜ್ಞಾನಾತ್ಮಕವಾದದ ಕೆಲಸ ಅಂತಂದಂಗೆ. ಓಕೆ, ಇನ್ನ ಮುಖ್ಯ ಕಲ್ಪನೆ, ಈಗ ನಾನು ಆರಂಭದಲ್ಲಿ ಹೇಳ್ಬೇಕಾದ್ರೆ ಹೇಳಿಲ್ಲ, ಈ ಆಧುನಿಕ ಮನೋವಿಜ್ಞಾನಿಗಳು ಏನ್ ಮಾಡಿದಾರ ಅಂತಂದ್ರ ಜ್ಞಾನಾತ್ಮಕವಾದವನ್ನ ಅಥವಾ ನಮ್ಮ ಮನಸ್ಸನ್ನ ಕಂಪ್ಯೂಟರ್ ಹೋಲಿಕೆ ಮಾಡಿದಾರ, ಮತ್ತ ಆ ರೀತಿ ಕೆಲಸ ಮಾಡ್ತದ ನಮ್ಮ ಮನಸ್ಸು ಅಂತ ತಿಳ್ಕೊಂಡು ಹೇಳಿದಾರ, ಮೈಂಡ್. ಸೊ ಇಲ್ಲಿ 3 ಹಂತಗಳದಾವ. ಒಂದು ಮಾಹಿತಿಯನ್ನ ಪಡೆದುಕೊಳ್ಳೋದು, ಯೋಚನೆ ಮಾಡೋದು ಅಥವಾ ಯೋಚನೆಗೆ ಏನಕ್ಕೆ ಹೆಸರಿದೆ ಹೇಳ್ರಿ, ಪ್ರಕ್ರಿಯೆ ಅದ, ಮತ್ 3ನೇದು ಉತ್ತರ ಅಂತದ. ಸೊ ಕಂಪ್ಯೂಟರ್ದಾಗ ಈ 3 ಹಂತಗಳು ಆಗ್ತಾವ. ಏನೇನ್ ಆಗ್ತಾವ ಅನ್ನೋದು ನೋಡೋಣ. ಸೊ ಫಸ್ಟ್ ನೋಡ್ರಿ, ಇಲ್ಲಿ ಕಂಪ್ಯೂಟರ್ದಾಗ ಏನಾಗ್ತದ ಅಂದ್ರೆ, ಒಂದೇದು ಮಾಹಿತಿ, ಇದಕ್ಕೆ ಇನ್ಪುಟ್ ಅಂತ ಹೇಳಿ ಕರಿತೀವಿ ನಾವು, ಹೌದಲ್ಲ, ಇನ್ಪುಟ್ ಅಂತ ಹೇಳಿ ಕರಿತೀವಿ. ಓಕೆ, ಇನ್ಪುಟ್ ಇದು ಮೊದಲನೇದು. ಎರಡನೇದು ಪ್ರೊಸೆಸ್ ಆಗ್ತದ. ನಾವು ಕಂಪ್ಯೂಟರ್ದಾಗ ಏನಾದ್ರೂ ಇನ್ಪುಟ್ ಒಂದು ಪ್ರಶ್ನೆ ಹಾಕಿದ್ವಿ ಅಂತ ತಿಳ್ಕೊಳ್ರಿ. ಸೊ ಕಂಪ್ಯೂಟರ್ ಏನ್ ಮಾಡ್ತದ, ವಿಚಾರ ಮಾಡ್ತದ, ಪ್ರೊಸೆಸ್ ಆಗ್ತದ, ಆಮೇಲೆ ಅದೇನ್ ಮಾಡ್ತದ ಹೇಳ್ರಿ, ಔಟ್ಪುಟ್ ಕೊಡ್ತದ. ಔಟ್ಪುಟ್ ಅಂತಂದ್ರೆ ಉತ್ತರ ಅಂತಂದಂಗೆ. ಓಕೆ, ಸೊ ಇದು ಕಂಪ್ಯೂಟರ್ದ ಮೇಲಿನ 3 ಹಂತಗಳದಾವ. ಒಂದನೇ ಹಂತ ಯಾವ್ದು ಹೇಳ್ರಿ, ಇನ್ಪುಟ್. ಎರಡನೇದು ಪ್ರೊಸೆಸ್, ಮೂರನೇದು ಔಟ್ಪುಟ್. ಇದೇ ರೀತಿ ನಮ್ಮ ಮನಸ್ಸು ಕೂಡ ಏನ್ ಮಾಡ್ತದ ಹೇಳ್ರಿ, ಮಾಹಿತಿಯನ್ನು ತೆಗೆದುಕೊಳ್ತದ, ಯೋಚನೆ ಮಾಡ್ತದ ಮತ್ತು ಉತ್ತರವನ್ನು ಕೊಡ್ತದ. ಉದಾಹರಣೆಗೆ ಇಲ್ಲಿ ಒಂದು ಉದಾಹರಣೆ ನೋಡ್ರಿ, ಇಲ್ಲಿ ಮಾಹಿತಿ, ಇದು ಮೊದಲನೇದು ಏನದಲ್ಲ, ಇದು ಮೊದಲನೇ ಹಂತ ತಿಳ್ಕೊಂಡು. ಮಾಹಿತಿ ಏನು, ಶಿಕ್ಷಕರು ಪ್ರಶ್ನೆಯನ್ನು ಕೇಳ್ತಾರ, ಕ್ಲಾಸ್ದಲ್ಲಿ ಶಿಕ್ಷಕರ ಪ್ರಶ್ನೆಯನ್ನು ಕೇಳ್ತಾರಲ್ಲ, ಅದು ಮಾಹಿತಿ ಅಂತಂದಂಗೆ. ಎರಡನೇ ಹಂತದಾಗ ಪ್ರೊಸೆಸ್ ಆಗ್ಬೇಕು. ವಿದ್ಯಾರ್ಥಿ ಏನ್ ಮಾಡ್ತಾನೆ, ಯೋಚನೆ ಮಾಡ್ತಾನ, ಆ ಪ್ರಶ್ನೆಗೆ ಉತ್ತರ ಯಾವ್ದೈತೆ ಅನ್ನೋ ತಿಳ್ಕೊಂಡು ಯೋಚನೆ ಮಾಡ್ತಾನ. ಮತ್ ಮೂರನೇದು ಏನ್ ಮಾಡ್ತಾನೆ ಹೇಳ್ರಿ, ಉತ್ತರವನ್ನು ಕೊಡ್ತಾನೆ. ವಿದ್ಯಾರ್ಥಿ ಉತ್ತರವನ್ನು ಕೊಡುವಂತ ಕೆಲಸ ಮಾಡ್ತಾನ. ಇದು ಔಟ್ಪುಟ್ ಅಂತಂದಂಗೆ. ಗೊತ್ತಾಯ್ತಲ್ಲ, ಇದ್ರಕ್ಕಿಂತ ಸಿಂಪಲ್ ಆಗಿ ಹೇಳಕ್ ಬರೋದಿಲ್ಲ. ಸೊ ಇದ್ರ ಮ್ಯಾಗ ನೀವು ಅರ್ಥ ಮಾಡ್ಕೊಂಡಿದ್ರೆ ತಿಳ್ಕೊಂಡಿದ್ದೆ ನಾನು. ಓಕೆ, ಇನ್ನ ಜ್ಞಾನಾತ್ಮಕ ಪಂಥದವರು ಕಲಿಕೆಯಲ್ಲಿ ಜ್ಞಾನ ಗ್ರಹಿಕೆ ಅಂತಂದ್ರ ಜ್ಞಾನವನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ ಮಾಹಿತಿಗಳನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ತೇವಲ್ಲ, ಅದಕ್ಕೆ ಜ್ಞಾನ ಗ್ರಹಿಕೆ ಅಂತ ಹೇಳಿ ಕರೀತಾರೆ. ಸೊ ಜ್ಞಾನ ಗ್ರಹಿಕೆಗೆ ಇವ್ರು ಏನ್ ಮಾಡ್ತಾರೆ ಹೇಳ್ರಿ, ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಯಾರ ಹೆಚ್ಚಿನ ಮಹತ್ವ ಕೊಡ್ತಾರೆ ಹೇಳ್ರಿ, ಜ್ಞಾನಾತ್ಮಕ ಪಂಥದವರು. ಓಕೆ, ಸೊ ಇವರ ಪ್ರಕಾರ ಇಲ್ಲಿ ಅಂತ ಮಾಡ್ಕೊಡ್ರಿ, ಇವರ ಪ್ರಕಾರ ಕಲಿಕೆ ಒಂದು ಸಂಕೀರ್ಣವಾದಂತ ಪ್ರಕ್ರಿಯೆ. ಸಂಕೀರ್ಣ ಅಂತಂದ್ರೆ ಕಠಿಣವಾದಂತ ಪ್ರಕ್ರಿಯೆ ಅದ. ಅಷ್ಟು ಈಜಿ ಯಾವ್ದೇ ರೀತಿ ಕಲಿಕೆಗಳು ಆಗಂಗಿಲ್ಲ. ಕಲಿಕೆ ಆಗ್ಬೇಕಾದ್ರೆ ಸಾಕಷ್ಟು ಹಂತಗಳನ್ನ ದಾಟಿ ನಮಗ್ ಬೇಕಾದಂತ ರೀತಿಯಲ್ಲಿ ನಾವು ಅದನ್ನ ನೆನ್ಪಿಟ್ಕೊಳ್ಳುವಂತ ಕೆಲಸ ಅದ. ಸೊ ಸಂಕೀರ್ಣವಾದ ಪ್ರಕ್ರಿಯೆ ಅದ ಮತ್ತು ವ್ಯಕ್ತಿಯ ಜ್ಞಾನಾತ್ಮಕ ಸಂರಚನೆಯಲ್ಲಿ ಆಗುವಂತ ಪ್ರಮುಖವಾದಂತ ಬದಲಾವಣೆ ಅಂತ ತಿಳ್ಕೊಂಡು ಇವ್ರು ಹೇಳ್ತಾರೆ. ಯಾಕಂದ್ರೆ ನಾವ ಈಗಿರುವಂತ ಜ್ಞಾನ ಬೇರೆ ಇರ್ತದ. ನಮಗ ಹೊಸ ಹೊಸ ವಿಷಯಗಳನ್ನ ಕಲ್ತ ಕೂಡ್ಲೆ ನಮ್ಮ ಜ್ಞಾನ ಸಂರಚನೆದಾಗ ಬದಲಾವಣೆ ಆಗ್ತದ. ಆ ಹೊಸ ಕಲಿಕೆ ನಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ಕೂಡ ಬೀರ್ತದೆ. ಹೇಳ್ತಾ, ಸೊ ಜ್ಞಾನ ಸಂರಚನೆಯಲ್ಲಿ ಆಗುವಂತ ಪ್ರಮುಖ ಬದಲಾವಣೆ ಅಂತ ತಿಳ್ಕೊಂಡು ಅಭಿಪ್ರಾಯ ಪಡ್ತಾರೆ. ಈ ಬದಲಾವಣೆಗಳು, ಇವೇನೇನ್ ಬದಲಾವಣೆಗಳು ಆಗ್ತಾವಲ್ಲ ನಮ್ಮ ಜ್ಞಾನದಲ್ಲಿ, ಜ್ಞಾನ ಸಂರಚನೆಯಲ್ಲಿ, ಅದಕ್ಕ ಸಾಮಾನ್ಯವಾಗಿ 3 ರೀತಿಯಲ್ಲಿ ಕಂಡು ಬರ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾವ ಬದಲಾವಣೆಗಳು, ಜ್ಞಾನ ಸಂರಚನೆಯಲ್ಲಿ ಆಗುವಂತ ಬದಲಾವಣೆಗಳು 3 ರೀತಿ ಇದಾವ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾವ್ದಂತಂದ್ರೆ, ಒಂದೇದು ವಿಭೇದೀಕರಣ ಅಂತ ಹೇಳ್ತಾರೆ. ಅಂದ್ರ ಸಾಕಷ್ಟು ಮಾಹಿತಿಗಳು ಇರ್ತಾವ, ಆ ಮಾಹಿತಿಗಳನ್ನ ನಾವ ಬಿಡಿ ಬಿಡಿಯಾಗೂ ಕೂಡ ನೋಡ್ತೇವಿ. ಎರಡನೇದು ಸಾಮಾನ್ಯೀಕರಣ, ಅದನ್ನ ಒಟ್ಟುಗೂಡಿಸಿ ಕೂಡ ನೋಡ್ತೇವಿ. ಮೂರನೇದು ಅದನ್ನ ಪುನರ್ರಚನೆ, ನಮಗೆ ಬೇಕಾದ ರೀತಿಯಲ್ಲಿ ಅದನ್ನ ಪುನರ್ರಚನೆ ಮಾಡ್ಕೊಳ್ತೇವಿ. ಇಲ್ಲಿ ಸಾಮಾನ್ಯೀಕರಣ ಅಂತ ತಿಳ್ಕೊಳ್ರಿ. ಓಕೆ, ಪುನರ್ರಚನೆಯ ರೂಪದಲ್ಲಿ ಅದನ್ನ ನಾವ
ಸೃಷ್ಟಿ ಮಾಡ್ಕೊಳ್ತೀವಿ. ಈ ರೀತಿ ನಮಗೆ ಕಲಿಕೆ ಉಂಟಾಗ್ತದ, ಜ್ಞಾನದ ವೃದ್ಧಿ ಆಗ್ತದ ಅಂತ ತಿಳ್ಕೊಂಡು ಹೇಳ್ತಾರೆ. ಓಕೆ. ಇನ್ನ ಮುಂದುವರೆದು ಈ ಜ್ಞಾನಾತ್ಮಕವಾದ ಅಥವಾ ಆ ಜ್ಞಾನಾತ್ಮಕ ಪಂಥದ ಲಕ್ಷಣಗಳು ಏನೇನದಾವ ಅನ್ನೋದು ನೋಡೋಣ. ಯಾವ್ದಕ್ಕೆ ಹೆಚ್ಚಿದು ಒತ್ತು ಕೊಡ್ತದ ಅನ್ನೋದ ಈ ಲಕ್ಷಣಗಳನ್ನ ನೋಡಿದ್ರೆ ಗೊತ್ತಾಗ್ತದ. ಆಯ್ತಾ? ಒಂದನೇದು ಮಾನಸಿಕ ಪ್ರಕ್ರಿಯೆಗಳ ಮೇಲೆ ಹೆಚ್ಚಿನ ಒತ್ತುವನ್ನ ಇದು ನೀಡ್ತದ. ಅಂದ್ರೆ ಇದರ ಮುಖ್ಯ ಥೀಮ್ ಏನದ ಹೇಳ್ರಿ? ಇದ್ರ ಥೀಮ್ ಏನದ? ಮನಸ್ಸು ಯಾವ ರೀತಿ ಯೋಚನೆ ಮಾಡ್ತದ, ನೆನಪಿಟ್ಕೊಳ್ತದ, ಕಲಿತದ, ಇದನ್ನ ಅಭ್ಯಾಸ ಮಾಡ್ತದಲ್ಲ. ಸೊ ಇದು ಮಾನಸಿಕ ಪ್ರಕ್ರಿಯೆಗಳ ಮೇಲೆ ಹೆಚ್ಚಿನ ಒತ್ತುವನ್ನು ಕೊಡ್ತದೆ. ಇದರ ಒಂದನೇ ಲಕ್ಷಣ. ಎರಡನೇದು ನೆನಪು ಮತ್ತು ಯೋಚನೆಗಳನ್ನು ಅಧ್ಯಯನ ಮಾಡ್ತದ. ಹೆಂಗ್ ನೆನಪಿಟ್ಕೊಳ್ತೀವಿ, ಆ ನೆನಪಿಟ್ಕೊಂಡಿದ್ದ ಲಾಂಗ್ ಟರ್ಮ್ ಇಟ್ಕೊಳ್ತೀವಿ, ಶಾರ್ಟ್ ಟರ್ಮ್ ಇಟ್ಕೊಳ್ತೀವಿ, ಅಥವಾ ಅದನ್ನ ನಾವು ಮೊದಲನೇ ಹಂತ ಯಾವ್ದು ಹೇಳ್ರಿ? ಸಿಗ್ಮಂಡ್ ಫ್ರಾಯ್ಡ್ ಅವರು ಹೇಳಿದಂತಹ 3 ಹಂತಗಳದಾವಲ್ಲ, ಕಾನ್ಸಿಯಸ್ ಮೈಂಡ್, ಸಬ್ ಕಾನ್ಸಿಯಸ್ ಮೈಂಡ್ ಮತ್ತು ಅನ್ಕಾನ್ಸಿಯಸ್ ಮೈಂಡ್. ಅದರಲ್ಲಿ ಎಲ್ಲಿ ಇಟ್ಕೊಳ್ತೇವೆ ಅನ್ನೋದನ್ನು ಕೂಡ ಇದು ಅಧ್ಯಯನ ಮಾಡ್ತದ. ಮೂರನೇದು ಕಲಿಕೆ ಅರ್ಥ ಮಾಡಿಕೊಳ್ಳುವಿಕೆಯಿಂದ ಆಗುತ್ತದೆ ಅಂತ ತಿಳ್ಕೊಂಡು ಇದು ಹೇಳ್ತದ. ಕಲಿಕೆ ಯಾವಾಗಲೂ ಹೆಂಗಾಗ್ತದ ಹೇಳ್ರಿ? ಅದು ದೀರ್ಘಕಾಲದವರೆಗೆ ನೆನಪಿಟ್ಕೊಳ್ಬೇಕಾದ್ರೆ ಅದು ಎಷ್ಟರ ಮಟ್ಟಿಗೆ ನಾವು ಅರ್ಥ ಮಾಡ್ಕೊಳ್ಳುವಿಕೆ ಆಗ್ಯದ ಅನ್ನೋದ್ರ ಮೇಲೆ ಡಿಪೆಂಡ್ ಅದ. ಈಗ ಒಂದ್ ಕ್ಲಾಸ್ನಾಗ ಒಬ್ರು ಸರ್ ಪಾಠ ಮಾಡಿದ ಕೂಡಲೇ ಒಬ್ಬ ವಿದ್ಯಾರ್ಥಿಗೆ ಆ ಪ್ರಶ್ನೆಯನ್ನು ಯಾವಾಗ ಬೇಕಾದ್ರೆ ಕೇಳಿದ್ರು ಕೂಡ ಉತ್ತರ ಕೊಡ್ತಾನೆ. ಬಟ್ ಒಬ್ಬ ವಿದ್ಯಾರ್ಥಿ ಅದ ಕ್ಲಾಸ್ನಾಗ ಇಂಥವ್ ಇರ್ತಾನಲ್ಲ, ಈಗ ಹೇಳೋದ 5 ನಿಮಿಷನಾಗ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಂಗಿಲ್ಲ. ಸೊ ಇಲ್ಲಿ ಡಿಫ್ರೆನ್ಸ್ ಏನಾಯ್ತಂದ್ರೆ ಕಲಿಕಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿ ಏನದಲ್ಲ ಮತ್ತೆ ಚುರುಕಾಗಿ ಆ ವಿಷಯವನ್ನ ತಿಳಿದುಕೊಂಡಿದ್ದಾನೆ. ಸೊ ಅವ ಪರ್ಫೆಕ್ಟ್ ಆಗಿ ತಿಳಿದುಕೊಂಡಿದ್ರಿಂದ ಅವ ಉತ್ತರವನ್ನು ಕೊಡಕ್ ಸಾಮರ್ಥ್ಯವನ್ನು ಹೊಂದಿದಾನೆ. ಇವ ತಿಳಿದುಕೊಳ್ಳುವಿಕೆಯಲ್ಲಿ ಅಂದ್ರೆ ಅರ್ಥ ಮಾಡಿಕೊಳ್ಳುವಿಕೆಯಲ್ಲಿ ಈತ ಎಡವಿದಾನ. ಅದಕ್ಕೆ ಬಿ ವಿದ್ಯಾರ್ಥಿ ಅದನ್ನ ಅವನು ಪರ್ಫೆಕ್ಟ್ ಆಗಿ ಕಲ್ತಿಲ್ಲ ಅಥವಾ ಜ್ಞಾನದ ವೃದ್ಧಿ ಆಗಿಲ್ಲ ಅಂತ ತಿಳ್ಕೊಂಡು ಹೇಳ್ತೀವಿ. ಸೊ ಇದು ಡಿಪೆಂಡ್, ಕಲಿಕೆ ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಅದ? ನೀವು ಎಷ್ಟರ ಮಟ್ಟಿಗೆ ತಿಳಿಸಿ ಹೇಳ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಅದ. ಗೊತ್ತಾಯ್ತಾ? ನೀವು ಯಾವುದೇ ವಿಷಯವನ್ನ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಅವ್ರ ಮಟ್ಟದಲ್ಲಿ ಹೋಗಿ ಹೇಳ್ತಿರ್ಲೆ ಅದು ಬಹಳ ಇಂಪಾರ್ಟೆಂಟ್ ಅದ. ಅವಾಗ ಏನಾಗ್ತದೆ ಹೇಳ್ರಿ? ಕಲಿಕೆ ಆಗ್ತದ, ಪ್ರೊಸೆಸ್ ಕಂಪ್ಲೀಟ್ ಆಗ್ತದ. ಓಕೆ. ಇನ್ನು 4ನೇದು ಮನಸ್ಸನ್ನು ಕಂಪ್ಯೂಟರ್ಗೆ ಹೋಲಿಸುತ್ತಾರೆ. ಈಗಾಗಲೇ ಹೇಳಿದ್ನಲ್ಲ, ಕಂಪ್ಯೂಟರ್ಗೆ ಮನಸ್ಸನ್ನ ಹೋಲಿಸಿದಾರೆ ಅವರು. ಆಮೇಲೆ 5ನೇದು ಒಂದು ಲಕ್ಷಣ ಇರ್ತಂದ್ರೆ ಕಲಿಕೆ ಸಕ್ರಿಯ ಪ್ರಕ್ರಿಯೆ, ಆಕ್ಟಿವ್ ಪ್ರೊಸೆಸ್ ಅಂತ ತಿಳ್ಕೊಂಡು ಇವ್ರು ಹೇಳ್ತಾರೆ. ಯಾಕಂದ್ರೆ ಕಲಿಕೆ ಆಗ್ಬೇಕಾದ್ರೆ ಕಂಟಿನ್ಯೂ ಆಗಿ ಆ ಪ್ರೊಸೆಸ್ ನಡೀತಾನೆ ಇರ್ತದ. ಪ್ರೊಸೆಸ್ ಆಗದ ಹೊರತು ಔಟ್ಪುಟ್ ಬರೋದಿಲ್ಲ. ಆಮೇಲೆ 6ನೇದು ಕಲಿಕೆಯನ್ನು ಒಂದು ಕ್ರಿಯಾತ್ಮಕ ಮತ್ತು ಚಲನಾತ್ಮಕ ಅಂತಂದ್ರೆ ಕಂಟಿನ್ಯೂಸ್ ಆಗಿ ನಡೀತಾ ಇರ್ತದೆ. ಕ್ರಿಯಾತ್ಮಕ ಅಂದ್ರೆ ಕ್ರಿಯೇಟಿವಿಟಿ ಇರ್ತದೆ, ಚಲನಾತ್ಮಕ ಅಂದ್ರೆ ನಿರಂತರವಾಗಿರ್ತದೆ ಅಂತ ಹೇಳ್ತಾರೆ. ಓಕೆ. ಇದಿಷ್ಟು 6 ಪ್ರಮುಖವಾದಂತ ಲಕ್ಷಣಗಳು, ಜ್ಞಾನಾತ್ಮಕ ಪಂಥದ ಲಕ್ಷಣಗಳು. ಇನ್ನ ಇದರ ಒಂದು ಮುಂದಿನ ಹಂತ, ಈ ಒಂದು ಪಂಥದ ತತ್ವಗಳನ್ನ ಯಾವ್ಯಾವ ವಿಧಾನಗಳಲ್ಲಿ ಬಳಸ್ತಾರ ಅನ್ನೋದು ನೋಡ್ಬೇಕು. ಒಂದನೇದು ವಿಧಾನ ಏನದಲ್ಲ, ಅದು ನಿರೀಕ್ಷಣಾ ವಿಧಾನ ಅಂತಂದ್ರ ಅವಲೋಕನ ವಿಧಾನ, ವೀಕ್ಷಣಾ ವಿಧಾನ ಅಂತ ಹೇಳಿ ಕರಿತೀವಿ. ಅಬ್ಸರ್ವೇಷನ್ ಮೆಥಡ್ ಅಂತ ಹೇಳಿ ಅಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಪ್ರಾಯೋಗಿಕ ವಿಧಾನದಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಂತ ಹೇಳಿ ಕರಿತೀವಿ, ಇದರಲ್ಲಿ ಯೂಸ್ ಮಾಡ್ತಾರೆ. ಸಮಸ್ಯೆ ಪರಿಹಾರ ಕಾರ್ಯಗಳು, ಪ್ರಾಬ್ಲಮ್ ಸಾಲ್ವಿಂಗ್ ಟಾಸ್ಕ್ಸ್ ಅಂತ ಇರ್ತಾವಲ್ಲ, ಅಲ್ಲಿ ಕೂಡ ಇದನ್ನ ಇದರ ತತ್ವಗಳನ್ನ ಅಧ್ಯಯನ ಮಾಡ್ತಾರೆ. ಆಮೇಲೆ ನೆನಪಿನ ಪರೀಕ್ಷೆಗಳಲ್ಲಿ ಈ ಸಿದ್ಧಾಂತಗಳ ತತ್ವಗಳೇನದಾವಲ್ಲ ಅವು ಬಹಳಷ್ಟು ಯೂಸ್ ಆಗ್ತವೆ ಅಂತ ತಿಳ್ಕೊಂಡು ಹೇಳ್ತೀವಿ. ಸೊ ಇವತ್ತು ಬಳಸುವಂತ ವಿಧಾನಗಳದು. ಇನ್ನು ಇದರ ಗುಣಗಳು ಅಥವಾ ಇದರ ಪ್ರಾಮುಖ್ಯತೆಯನ್ನ ನಾವು ನೋಡ್ಕೊಳ್ಳೋಣ. ಪ್ರಾಮುಖ್ಯತೆ ಮತ್ತು ಗುಣಗಳು ಎರಡೂ ಕೂಡ ಒಂದೇ. ಇದರ ಮೊದಲನೇ ಒಂದು ಪ್ರಾಮುಖ್ಯತೆ ಏನಂತಂದ್ರೆ ಶಿಕ್ಷಕರಿಗೆ ಉತ್ತಮ ಬೋಧನಾ ವಿಧಾನಗಳನ್ನ ಅಭಿವೃದ್ಧಿ ಪಡಿಸುವ ಸಲುವಾಗಿ ಇದು ಸಹಾಯವನ್ನು ಮಾಡ್ತದೆ. ಯಾಕಂದ್ರೆ ಕಲಿಕೆ ಆಗ್ಬೇಕಾದ್ರೆ ಅರ್ಥ ಮಾಡಿಸೋದೇನದಲ್ಲ ಅದು ಬಹಳಷ್ಟು ಇಂಪಾರ್ಟೆಂಟ್ ಅದ. ಸೊ ಶಿಕ್ಷಕನಿಗೆ ತನ್ನ ಬೋಧನಾ ವಿಧಾನಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಯಾವ ವಿಧಾನದ ಮೂಲಕ ಹೇಳಿದ್ರೆ ಈ ಮಕ್ಕಳು ತಿಳ್ಕೊಳ್ತಾರ ಅನ್ನೋದೇನದಲ್ಲ ಅದ ತಿಳಿಸ್ಕೊಡುವಂತ ಕೆಲಸ ಯಾವ್ದು ಮಾಡ್ತದೆ ಹೇಳ್ರಿ? ಈ ವಿಧಾನ ಮಾಡ್ತದ ಅಂತ ತಿಳ್ಕೊಂಡು ಹೇಳ್ತೇವೆ. ಓಕೆ. ಸೊ ಇನ್ನು ಎರಡನೇದು ಯಾವ್ದು ನೋಡ್ರಿ? ವಿದ್ಯಾರ್ಥಿಗಳ ಕಲಿಕೆ ಮತ್ತು ನೆನಪಿನ ಶಕ್ತಿ. ಇಲ್ಲಿ ನೆನಪಿನ ಶಕ್ತಿ ಅಂತ ಬರ್ಕೊಳ್ರಿ. ವಿದ್ಯಾರ್ಥಿಗಳ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ವಿಧಾನ ಬಳಸೋದ್ರಿಂದ ವಿದ್ಯಾರ್ಥಿಗಳ ಕಲಿಕೆನೂ ಆಗ್ತದೆ ಮತ್ತು ನೆನಪಿನ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸ್ತದೆ. ಮೂರನೇದು ಮಕ್ಕಳ ಯೋಚನೆಯ ವಿಧಾನವನ್ನು ಅರ್ಥ ಮಾಡಿಕೊಳ್ಳಲು ಇದು ಸಹಾಯ ಮಾಡ್ತದೆ. ನಾವು ಹೇಳಿದಾಗೂ ಕೂಡ ಮಕ್ಕಳು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಏನನ್ನೋದನ್ನ ಹುಡುಕ್ತದೆ. ಆಮೇಲೆ ಮತ್ತೊಮ್ಮೆ ಅವ್ರಿಗೆ ತಿಳಿಸಿ ಹೇಳಲಿಕ್ಕೆ ಪ್ರಯತ್ನ ಪಡ್ತದೆ. ಸೊ ಇದು ಅವರನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಸಹಾಯ ಆಗಿದೆ. ಆಮೇಲೆ 4ನೇದು ಶಿಕ್ಷಣ ಮತ್ತು ಸಲಹೆಗಾರಿಕೆಯಲ್ಲಿ ಅಂದ್ರೆ ಕೌನ್ಸಿಲಿಂಗ್ ಮಾಡ್ತಾರಲ್ಲ, ಅಲ್ಲಿ ಈ ಒಂದು ಸಿದ್ಧಾಂತದ ತತ್ವಗಳು ಬಹಳಷ್ಟು ಉಪಯುಕ್ತವಾಗಿದಾವ. ಇದಿಷ್ಟು ಪ್ರಾಮುಖ್ಯತೆನೂ ಆಯ್ತು. ಮತ್ತೆ ಗುಣಗಳು ಅಂದ್ರೂ ಕೂಡ ಇವ ಪಾಯಿಂಟ್ಸ್ ಬರೆದ್ರೂ ನಡೀತದೆ. ಸೊ ಗುಣಗಳು ಅಂತ ಹೇಳಿ ಇಲ್ಲಿ ಕೆಲವೊಂದಿಷ್ಟು ಹೇಳ್ತಾರೆ ನೋಡ್ರಿ ವಿಷಯಗಳನ್ನ.
ಇದು ಯೋಚನೆ ಮತ್ತು ಕಲಿಕೆಯನ್ನು ಸ್ಪಷ್ಟವಾಗಿ ವಿವರಿಸ್ತದೆ. ಯಾಕಂದ್ರೆ ಇದ್ರ 4 ಕಾನ್ಸೆಪ್ಟ್ ಅದಾವಲ್ಲ. ಯಾವ ರೀತಿ ಯೋಚನೆ ಮಾಡ್ತೀವಿ, ಯಾವ ರೀತಿ ನೆನಪಿಟ್ಕೊಳ್ತೀವಿ, ಯಾವ ರೀತಿ ಕಲಿತೀವಿ ಮತ್ತು ಯಾವ ರೀತಿ ಸಮಸ್ಯೆಯನ್ನ ಪರಿಹರಿಸ್ತೀವಿ. ಆ 4 ಅಂಶಗಳಲ್ಲಿ ಯೋಚನೆ ಮತ್ತು ಕಲಿಕೆ ಏನದಲ್ಲ, ಇದನ್ನ ಸ್ಪಷ್ಟವಾಗಿ ವಿವರಿಸುವಂತ ಕೆಲಸ ಮಾಡ್ತದೆ. 2ನೇದು ಶಿಕ್ಷಣದಲ್ಲಿ ಬಹಳಷ್ಟು ಇದರ ಉಪಯುಕ್ತ ಉಪಯುಕ್ತತೆ ಇದೆ. ಇದು 2ನೇದು. 3ನೇದು ನೆನಪು ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯವನ್ನು ಹೆಚ್ಚಿಸ್ತದೆ. ಇಲ್ಲಿ 2 ಅದು, ಇಲ್ಲಿ 2 ಅದು. ಇವು 4 ಅಂಶಗಳ ಕುರಿತ ಇದು ಹೆಚ್ಚಿನ ಅಧ್ಯಯನವನ್ನು ಒಳಗೊಂಡದ ಮತ್ತು ವೈಜ್ಞಾನಿಕ ವಿಧಾನವನ್ನು ಬಳಸುತ್ತದೆ. ಜ್ಞಾನಾತ್ಮಕವಾದ ವೈಜ್ಞಾನಿಕವಾದ ವಿಧಾನಗಳನ್ನ ಬಳಸದ. ಇನ್ನು ಸಾಕಷ್ಟು ಆಧುನಿಕ ಇರೋದ್ರಿಂದ ವೈಜ್ಞಾನಿಕವಾಗಿ ಇದನ್ನು ಎಲ್ಲರೂ ಒಪ್ಕೊಳ್ಳುವಂತ ಒಂದು ಪಂಥವಾಗಿದೆ ಅಂತ ತಿಳ್ಕೊಂಡು ಹೇಳ್ತೇವೆ. ಇನ್ನೆಷ್ಟು ದೋಷಗಳೇನಂತಂದ್ರೆ ಸಾಕಷ್ಟು ಗುಣಗಳನ್ನು ಹೊಂದಿದ್ರು ಕೂಡ ಕೆಲವೊಂದಿಷ್ಟು ದೋಷಗಳಿದಾವ. ಆ ದೋಷಗಳು ಏನಂತಂದ್ರೆ 1ನೇದು ಮಾನಸಿಕ ಪ್ರಕ್ರಿಯೆಗಳನ್ನು ನೇರವಾಗಿ ಅಧ್ಯಯನ ಮಾಡೋದು ಕಷ್ಟ. ಇದು ಆರಂಭ ಕಾಲದಿಂದನೂ ಕೂಡ ಮನಸ್ಸನ್ನ ಅಧ್ಯಯನ ಮಾಡೋದಲ್ಲ, ಅದು ಬಹಳಷ್ಟು ಕಠಿಣ ಅದ ಅಂತ ತಿಳ್ಕೊಂಡು ಮನೋವಿಜ್ಞಾನಿಗಳು ಪ್ರಾಚೀನ ಕಾಲದಿಂದ ಈಗಿನ ಕಾಲ ತನಕನೂ ಹೇಳಿದಾರ. ಅದಕ್ಕೆ ಸ್ಪಷ್ಟವಾದ ಉತ್ತರ ಇನ್ನ ತನಕನೂ ಸಿಕ್ಕಿಲ್ಲ. 2ನೇದು ಕೆಲವೊಮ್ಮೆ ಭಾವನೆಗಳು ಮತ್ತು ವರ್ತನೆಗಳನ್ನು ಕಡೆಗಣಿಸುತ್ತದೆ. ಇದು ಕೂಡ ಕರೆಕ್ಟ್ ಅದ. ಭಾವನೆ ಮತ್ತು ವರ್ತನೆಗಳನ್ನ ಇದು ಕಡೆಗಣಿಸ್ತದೆ. ಆಮೇಲೆ 3ನೇದು ಅರ್ಥ ಮಾಡಿಕೊಳ್ಳಲು ಕೆಲವೊಮ್ಮೆ ಸಂಕೀರ್ಣವಾಗಿರಬಹುದು. ಈಗ ನಾವು ಎಷ್ಟೇ ತಿಳಿಸಿ ಹೇಳಕ್ ಹೋದ್ರೂ ಕೂಡ ತಿಳಿದುಕೊಳ್ಳೋರು ಏನಿದಾರಲ್ಲ, ಅಲ್ಲಿ ಕೆಲವೊಂದಿಷ್ಟು ಯಾವ ರೀತಿ ಅವ್ರು ಗ್ರಹಿಸ್ತಾರ ಅನ್ನೋದ್ರ ಮ್ಯಾಗ ಕಲಿಕೆ ಮತ್ತು ಅದರ ಔಟ್ಪುಟ್ ಡಿಪೆಂಡ್ ಆಗಿರ್ತದೆ. ಸೊ ನೀವು ಒಬ್ಬ ವ್ಯಕ್ತಿ ಹೇಳಿದ್ರು ಕೂಡ ಔಟ್ಪುಟ್ ಬೇರೆ ಬೇರೆಯಾಗಿ ಬರುವಂತ ಚಾನ್ಸಸ್ ಇರ್ತಾವ. ಓಕೆ, ಸೊ ಇವಿಷ್ಟು ದೋಷಗಳು. ಆಮೇಲೆ ಸರಳ ಉದಾಹರಣೆ ಐತಂದ್ರ ಇನ್ನ ನೈಜ ಜೀವನದಲ್ಲಿ ಇದರ ಉಪಯೋಗ ಎಲ್ಲೆಲ್ಲಿ ಆಗ್ತದೆ ಜ್ಞಾನಾತ್ಮಕವಾದದಂದ್ರೆ 1ನೇದು ಗಣಿತದ ಸಮಸ್ಯೆಗಳನ್ನ ಪರಿಹರಿಸಬೇಕಾದ್ರೆ ನಾವು ಬಹಳಷ್ಟು ವಿಷಯಗಳನ್ನ ನೆನ್ಪಿಟ್ಕೊಳ್ತೀವಿ. ಸಂದರ್ಭ ಅನುಸಾರವಾಗಿ ಆ ಸಮಸ್ಯೆಗೆ ಯಾವ ಪರಿಹಾರ ಕೊಟ್ರೆ ಯೂಸ್ ಆಗ್ತದೆ ಅನ್ನೋದನ್ನ ನಮ್ಮ ಮನಸ್ಸು ಯೋಚನೆ ಮಾಡಿ ಕರೆಕ್ಟ್ ಅದನ್ನ ಅಲ್ಲಿ ಅಪ್ಲೈ ಮಾಡ್ತದೆ. ಸೊ ಗಣಿತದ ಸಮಸ್ಯೆಗಳನ್ನ ಪರಿಹರಿಸಬೇಕಾದ್ರೆ ಫೋನ್ ನಂಬರ್ ನೆನ್ಪಿಡೋದ. ನಾವು ಬಹಳಷ್ಟು ವಿಷಯಗಳನ್ನ ನೆನ್ಪಿಡ್ಬೇಕಲ್ಲ. ಫೋನ್ ನಂಬರ್ 10 ಡಿಜಿಟ್ ಇರ್ತಾವ. ಅವುಗಳನ್ನ ನಾವು ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಳ್ಬೇಕಾದ್ರೆ ಈ ಒಂದು ಪ್ರೊಸೆಸ್ ಏನದಲ್ಲ ಅದು ನಮ್ಗೆ ಹೆಲ್ಪ್ ಆಗ್ತದೆ. 3ನೇದು ದಿನದ ಕಾರ್ಯಕ್ರಮದ ಪಟ್ಟಿಯನ್ನು ನಾವು ಯೋಜಿಸೋದು. ತಯಾರು ಮಾಡೋದಿರ್ತಲ್ಲ, ನಾವು ಇವತ್ತು ಬೆಳಿಗ್ಗೆದ್ದು ಏನ್ ಮಾಡ್ಬೇಕು, ಆಫ್ಟರ್ನೂನ್ ಏನ್ ಮಾಡ್ಬೇಕು, ಈವ್ನಿಂಗ್ ಏನ್ ಮಾಡ್ಬೇಕು, ನೈಟ್ ಏನ್ ಮಾಡ್ಬೇಕು, ಈ ದಿನಚರಿ ರೂಪಿಸ್ಬೇಕಾದ್ರೂ ಇದು ಯೂಸ್ ಆಗ್ತದೆ. ಮತ್ತು ಕಥೆಯನ್ನ ಅರ್ಥ ಮಾಡಿಕೊಳ್ಳಲು, ಕಥೆ ಅಷ್ಟೇ ಅಲ್ಲ ಯಾವುದೇ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ನಮಗ ಇದು ಸಹಾಯಕ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ತೀವಿ. ಆಮೇಲೆ ಮುಂದುವರೆದು ಇನ್ನ ಇದರ ಒಂದು ಕನ್ಕ್ಲೂಷನ್ ನೋಡ್ಬೇಕಾದ್ರೆ ಈಗಾಗಲೇ ಹೇಳ್ದಂಗೆ 4 ಅಂಶಗಳನ್ನ ತಾವು ನೆನಪಿಟ್ಕೊಳ್ಬೇಕು. ಕಾಗ್ನಿಟಿಸಮ್ ಅನ್ನೋದು ಏನದಲ್ಲ, ಅದು ಯೋಚನೆ, ಕಲಿಕೆ, ನೆನಪು ಮತ್ತು ಸಮಸ್ಯೆ ಪರಿಹಾರ. ಈ 4 ವಿಷಯದ ಕುರಿತ ಅಧ್ಯಯನ ಮಾಡುವಂತ ಒಂದು ಶಾಖೆ ಆಗ್ಯದ. ಅದಕ್ಕೆ ನಾವು ಕಾಗ್ನಿಟಿವಿಸಮ್ ಅಥವಾ ಜ್ಞಾನಾತ್ಮಕ ಪಂಥ ಅಥವಾ ಜ್ಞಾನಾತ್ಮಕ ವಾದ ಅಂತ ಹೇಳಿ ಕರಿತೀವಿ. ಇದು ವಿಶೇಷವಾಗಿ ಹೆಚ್ಚು ಯೂಸ್ ಆಗಿರೋದು ಯಾವ್ದಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಯೂಸ್ ಆಗ್ಯದ. ಆಯ್ತಾ? ಇದಿಷ್ಟು ಇವತ್ತಿನ ಅವಧಿಯಲ್ಲಿ ನಾವು ಜ್ಞಾನಾತ್ಮಕ ಪಂಥದ ಕುರಿತು ಅಭ್ಯಾಸ ಮಾಡಿದ್ದಾಯ್ತು. ಇದರಲ್ಲಿ ತಮಗೆ ಏನಾದರೂ ಸಮಸ್ಯೆಗಳಿದ್ರೆ ತಾವು ಕಮೆಂಟ್ ಮೂಲಕ ತಿಳಿಸ್ರಿ, ಅದನ್ನು ಪರಿಹರಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ. ಸೊ ಮುಂದಿನ ಒಂದು ಅವಧಿಯಲ್ಲಿ ಜ್ಞಾನ ಸಂರಚನಾವಾದ ಅಂತ ಹೇಳಿ ಒಂದು ಉಳಿದದ. ಅದನ್ನ ನಾನು ಮುಂದಿನ ಅವಧಿಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ.